ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಬಹಳ ಪ್ರಮುಖವಾಗಿ 16 ನಿರೀಕ್ಷೆಗಳಿಂದ ಕೂಡಿದೆ ಈ ಒಂದು ಅಧಿವೇಶನ. ಏನೆಲ್ಲ ಸರ್ಕಾರಕ್ಕೆ ಎಚ್ಚರಿಸುವಂತ ನಿಟ್ಟಿನಲ್ಲಿ ರೆಡಿ ಮಾಡ್ಕೊಂಡಿದ್ರು ಸರ್ ಅಸ್ತ್ರಗಳು? ನೋಡಿ, ಸರ್ಕಾರ ಒಂದು ರೀತಿ ಸತ್ತ ಹೆಣತರ ಔಟಿದೆ. ಮುಖ್ಯಮಂತ್ರಿ ಅಂತ ಯಾರು ನಮಗೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅದಾದರೂ ಈ ಅಧಿವೇಶನಕ್ಕೇನಾದರೂ ಕಳೆ ಬರಬೇಕಾದ್ರೆ ಅಧಿವೇಶನ ಸುಸೂತ್ರವಾಗಿ ಒಂದು ನಾಯಕತ್ವದಲ್ಲಿ ನಡಿಬೇಕು ಅಂದರೆ ಒಬ್ಬ ಮುಖ್ಯಮಂತ್ರಿ ಇರಬೇಕು, ಸಮರ್ಥ ಮುಖ್ಯಮಂತ್ರಿ. ಇಲ್ಲಿ ಮುಖ್ಯಮಂತ್ರಿ ಡಿಸ್ಪ್ಯೂಟ್ ಇದೆ, ಗಲಾಟೆ ಇದೆ, ದಿನ ಇದ್ದರೆ 2-3 ಗ್ಯಾಂಗ್ಗಳ ಔಟಿದೆ ಕಾಂಗ್ರೆಸ್ಸಲ್ಲಿ. ಅಂದರೆ ಈ ಬಾರಿ ವಿಧಾನಸಭಾ ಅಧಿವೇಶನ ಬೆಳಗಾವಿದೇನಿದೆ ಒಡೆದೋದಂಥ ಆಡಳಿತ ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಪ್ರತಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಂದ ತಕ್ಷಣ ಕೊನೆಯಲ್ಲಿ ಹಾಕ್ಬಿಡ್ತಾರೆ. ಆದರೆ ಈ ಬಾರಿ ಈಗಾಗಲೇ ಬೆಳಗ್ಗೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗಬೇಕು, ಕೊನೆಯಲ್ಲಿ ತಗೊಂಡೋಗಿ ಕಾಟಾಚಾರಕ್ಕೆ ಮಾಡಬಾರ್ದು. ಕಳೆದ ಬಾರಿ ನೀವೇನೇನು ಹೇಳಿದ್ರಿ, ಉತ್ತರ ಕರ್ನಾಟಕಕ್ಕೆ ಅನುದಾನಗಳನ್ನು ಕೊಡ್ತೀನಿ, ಕೈಗಾರಿಕೆಗಳನ್ನು ತರ್ತೀನಿ, ಅವು ಯಾಕೆ ಮಾಡಿಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಪವರ್ ಶೇರಿಂಗ್ ಗದ್ದಲದ ನಡುವೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸಲ್ಲಿ ಹೊತ್ಕೊಂಡಿದ್ರು, ಈ ಒಂದು ಅಧಿವೇಶನದಲ್ಲಿ ಬರಬೇಕು ಅನ್ನೋದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದು ಒಂದು ಚರ್ಚೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತುಮಕೂರಲ್ಲಿ ಹೇಳಿದ್ರು, ಸರ್ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸಿದ್ವಿ, ಒಂದಲ್ಲ ಒಂದಿನ ಗೆಲ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ ಮಾರ್ಮಿಕವಾಗಿ. ಸರ್ ಇಲ್ಲ ನೋಡಿ, ಅವರು ಪೂರ್ತಿ ನವೆಂಬರ್ 21ನೇ ತಾರೀಕು ಅವರು ಮುಖ್ಯಮಂತ್ರಿ ಆಗಬೇಕಾಯಿತು, ಸ್ವೇರಿಂಗ್ ಸೆರೆಮನಿ ಮಾಡಬೇಕಾಯಿತು ಅವರ ಅಗ್ರಿಮೆಂಟ್ ಪ್ರಕಾರ. ದೇಶಕ್ಕೆ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರೋದು, ಅದೇನು ಇವತ್ತು ಜಗಜ್ಜಾಹಿರಾತ ಸುಮ್ಮನೆ ಸೀಕ್ರೆಟ್ ಅಂತಾರೆ, ಎಲ್ಲರಿಗೂ ಗೊತ್ತಿದೆ. ಆಗಿಲ್ಲ, ಆಗಲೇ ಒಂದು 20 ದಿನ ಕಳೆದೋಗ್ಬಿಡ್ತು. ಆ 20 ದಿನನ ರಿಕವರಿ ಮಾಡಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು. ಆ ನೋವಿನಲ್ಲಿ ಬರ್ತಾ ಇದ್ದಾರೆ. ಅವರು ನೋವಿನಲ್ಲಿ ಇಲ್ಲಿಗೆ ಬೆಳಗಾವಿ ಅಧಿವೇಶನಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅಂಡ್ ಕಂಪ್ನಿಯವರೆಲ್ಲರೂ ಕೂಡ, ಅವ್ರ ಕಾರ್ಯಕರ್ತರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ, ನಾವೆಲ್ಲ ಸ್ವಾಗತ ಮಾಡಬೇಕು ಅಂತ. ಇಲ್ಲಿ ಆ ಥರದ್ದಾಗಿಲ್ಲ. ಒಂಥರ ನಿರಾಸೆ ಇರ್ತಕ್ಕಂಥ ಉಪಮುಖ್ಯಮಂತ್ರಿ, ಅಧಿಕಾರ ಬಿಟ್ಕೊಡೋಕ್ಕಾಗದೆ ಒದ್ದಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ. ಈ ಅಧಿವೇಶನ 100% ಈ ಆಡಳಿತ ಪಕ್ಷದ ಏನು ಹೊಂದಾಣಿಕೆ ಇಲ್ಲದೆ ಪರಸ್ಪರ ಜಗಳ ಆಡ್ತಾ ಇರ್ತಕ್ಕಂಥ ಮಂತ್ರಿಮಂಡಲ, ಅದನ್ನು ನಾವು ನೋಡ್ತಾ ಇದ್ದೀರಿ. ನಾವು ಈ ಅಧಿವೇಶನ ಪೂರ್ತಿಯಾಗಿ ಕಳೆದ ಬಾರಿ ಏನು ಅಲಿಗೇಷನ್ಸನ್ನು ಮಾಡಿದಿರಿ, ಅವ್ಯವಹಾರಗಳನ್ನು ಮಾಡಿದಿರಿ, ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ. ಕೊನೆಯಲ್ಲಿ ನಾವು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. ಪವರ್ ಶೇರಿಂಗ್ ಗದ್ದಲದ ನಡುವೆ ಆಡಳಿತ ಕುಸಿದ ಮಾತನ್ನು ಹೇಳ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್, ಸದನದಲ್ಲಿ ಪ್ರಶ್ನೆ ಮಾಡ್ತೀರಾ? ಹೌದು ನೋಡಿ, ಆಡಳಿತ ಒಂದು ಅಧಿಕಾರ ನಡೆಸುವಂಥ ಒಬ್ಬ ನಾಯಕ ಸರಿ ಇಲ್ಲ ಅಂದರೆ ಇಡೀ ಸಿಸ್ಟಮೇ ಹಾಳಾಗೋಗ್ತೈತೆ. ಇವತ್ತು ಅಧಿಕಾರ ನಡೆಸುವಂಥ ನಾಯಕ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಅದನ್ನ ಇಡೀ ಆಡಳಿತನೇ ಹಾಳಾಗೋಗಿದೆ. ಅದರಿಂದ ಇದನ್ನು ಪ್ರಶ್ನೆ ಮಾಡ್ತೀರಿ. ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಪ್ರಶ್ನೆ ಸರ್, ಇದೆಲ್ಲದ ನಡುವೆ ಸರ್ಕಾರ ಅಸ್ಥಿರವಾಗಿದೆ, ಅವಿಶ್ವಾಸ ನಿರ್ಣಯ ಮಾಡಬೇಕು ಅನ್ನಿಸ್ಬೇಕು, ಒಂದು ಆಲೋಚನೆ ಇದೆ, ಚರ್ಚೆ ನಡೀತದೆ. ಹೌದಾ ಸರ್? ನಾನು ಮಾಡ್ತೀರಿ, ತೀರ್ಮಾನ ಮಾಡ್ತೀರಿ? ಇಲ್ಲ, ಈಗಾಗಲೇ ಅದು ಚರ್ಚೆ ಆಗಿದೆ. ನಮ್ಮ ಮತ್ತು JDS ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಗಿದೆ. ಅವ್ರು ಕಿತ್ತಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಕಿತ್ತಾಡಲಿ ಅಂತ ಬಿಡೋಣ ಅವ್ರನ್ನ ಒಂದು ಮಾಡೋಕ್ಕೆ ಹೋಗೋದು ಯಾಕೆ? ನಾವು ಯಾಕೆ ಒಂದು ಮಾಡಬೇಕು? ಕಿತ್ತಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಕಿತ್ತಾಡಲಿ. ಕಿತ್ತು ಮನೆಯೊಂದು 3 ಬಾಗಿಲಾಗಲಿ, ಕಾಯ್ತೀರಿ ಅದುವರೆಗೂ. ನಮ್ಮ ಜೊತೆ ಇದಿಷ್ಟು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.